ಜೀವನದಲ್ಲಿ ನಾವು ತಿಳಿದು ಮಾಡುವ ತಪ್ಪು ಏನು ಗೊತ್ತಾ? ನಾವು ಎಂದರೆ ಲೆಕ್ಕಕ್ಕೆ ಇಲ್ಲ ಅಂದವರನ್ನು ಲೆಕ್ಕವಿಲ್ಲದಷ್ಟು ಪ್ರೀತಿ ಮಾಡುವುದು. ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನಂತೆ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರೇ ನಿಮ್ಮನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಕೋಪ ಪಡುವವರು ಮತ್ತು ಮುನಿಸಿಕೊಳ್ಳುವವರು ಈ ಎರಡು ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟಿಸಲು ಬರುವುದಿಲ್ಲ. ಭಾವನೆಗಳಿಗೆ ನಿರಂತರ ಪೆಟ್ಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗುತ್ತಾರೆ ವಿನಃ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ವಿರಳ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದ ಅಲ್ಲ, ಹಿಂದೆ ಮಾತನಾಡುವ ಹವ್ಯಾಸದಿಂದ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು, ಕಾಲ ಅವರವರ ನಿಜ ಸ್ವರೂಪವನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಸತ್ಯ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆಯಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳಲ್ಲ, ಅವಳ ಅಂತಸ್ತನ್ನು ನೋಡಿ ಅಳೆಯುವುದಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದಲ್ಲ. ಎಂಥದ್ದೇ ಕಷ್ಟವೇ ಬರಲಿ, ಸುಖವೇ ಇರಲಿ, ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಗಿದಾಗಲೂ, ವಯಸ್ಸು ಏರಿದಾಗಲೂ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದೇ ನಿಜವಾದ ಪ್ರೀತಿ. ನೀವು ತುಂಬ ಪ್ರೀತಿಸುವವರು, ನೀವು ಬಯಸುವವರು ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡದೆ ಮತ್ತೆ ಮತ್ತೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವರಿಗೆ ಕಾಲ್ ಮತ್ತು ಮೆಸೇಜ್ಗಳನ್ನು ಕಳುಹಿಸಬೇಡಿ. ನಂತರ ಅವರು ತಮ್ಮ ಕಡೆಯಿಂದ ನಿಮಗೆ ಎಷ್ಟು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಿ. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನೀವು ಕರೆ ಮಾಡದಿದ್ದರೂ ಅವನು ಖಂಡಿತವಾಗಿಯೂ ಕರೆ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ಆದರೆ ಅವರ ಕಡೆಯಿಂದ ಕರೆ ಬರದಿದ್ದರೆ ನೀವು ಕೂಡ ಕಾಲ್ ಮಾಡಬೇಡಿ. ಅಂದ ಹಾಗೆ ಒಂದು ವಿಷಯ ಹೇಳಲ್ಲ, ನಿಲ್ಲಲು ಪ್ರಯತ್ನಿಸುವ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಬಿಟ್ಟುಕೊಳ್ಳುವುದು ಒಳ್ಳೆಯದೇ. ಜೀವನ ಒಬ್ಬ ಗುರುವಿನಂತೆ ಕಠೋರವಾಗಿದೆ. ಒಬ್ಬ ಗುರು ಪಾಠ ಕಲಿಸಿ ಪರೀಕ್ಷೆಯನ್ನು ತೆಗೆದುಕೊಂಡರೆ ಜೀವನ ಪರೀಕ್ಷೆಯನ್ನು ಕೊಟ್ಟು ಪಾಠ ಕಲಿಸುತ್ತದೆ. ನಿಮ್ಮ ಈಗಿನ ಪರಿಸ್ಥಿತಿ ಸರಿಯಿಲ್ಲ ಎಂದು ಚಿಂತಿಸಬೇಡಿ. ನಿಮ್ಮ ಮನಸ್ಸು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಸಮಯವೇ ತಲೆಬಾಗಿ ಎಲ್ಲವನ್ನು ಸರಿ ಮಾಡಿಬಿಡುತ್ತದೆ. ಬೇರೆಯವರ ನೆರಳಿನಲ್ಲಿ ನಿಂತು ನೀನು ನಿನ್ನ ಸ್ವಂತ ನೆರಳನ್ನೇ ಕಳೆದುಕೊಳ್ಳುತ್ತೀಯ. ನಿನ್ನ ನೆರಳನ್ನು ನೀನು ಗುರುತಿಸಲು ಸ್ವತಃ ನೀನು ಬಿಸಿಲಿನಲ್ಲಿ ನಿಲ್ಲಬೇಕು. ಅಶಾಂತವಾಗಿರಲು ಕಾರಣ ಯಾರು ಅವಶ್ಯಕತೆ ಇಲ್ಲವೋ ಅವರ ಹಿಂದೆ ಬಿದ್ದಿರುವುದು. ಒಂದು ಸಲ ವಿಶ್ವಾಸ ಒಡೆದ ಮೇಲೆ ಮತ್ತೆ ಮಾತನಾಡುತ್ತೇವೆ, ಆದರೆ ಅದರಲ್ಲಿ ಮೊದಲಿನ ಹಾಗೆ ಸ್ವಾದ ಇರುವುದಿಲ್ಲ ಅಷ್ಟೇ. ಸುಳ್ಳು ಹೇಳಿ ನಮಗೂ ನದಿಯನ್ನು ದಾಟಲು ಬರುತ್ತಿತ್ತು, ಆದರೆ ನಮ್ಮ ಸತ್ಯವೇ ನಮ್ಮನ್ನು ಮುಳುಗಿಸಿ ಬಿಟ್ಟಿತು. ಹೇಗೆ ಆಕಾಶದಲ್ಲಿ ಮಣ್ಣು ಹಾರಿಸಿದಾಗ ಅದು ನಮ್ಮ ಮುಖದ ಮೇಲೆ ಬಂದು ಬೀಳುತ್ತದೆಯೋ ಅದೇ ತರಹ ಒಬ್ಬ ಮೂರ್ಖ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಕೆಟ್ಟದನ್ನು ಮಾಡಲು ಹೊರಟರೆ ಅದು ಅವನಿಗೆ ಕೆಟ್ಟದಾಗುತ್ತದೆ. ಗಾಜಿನಂತಹ ಹೃದಯವನ್ನು ಹೊಡೆಯುತ್ತಾರೆ. ಭಾವುಕ ಜನರ ಜೊತೆ ಯಾರು ಸಂಬಂಧವನ್ನು ಬೆಳೆಸುವುದಿಲ್ಲ. ಹೇಗೆ ಮರ ಮತ್ತು ನೀರು ಒಂದೇ ಕಡೆ ಇದ್ದಾಗ ಅಲ್ಲಿ ಹಸಿರು ವಾತಾವರಣ ನಿರ್ಮಾಣವಾಗುತ್ತದೆ, ಜೀವನ ಹಾಗೆ. ಎಲ್ಲಿ ಸರಳವಾದ ಮನಸ್ಸು ಮತ್ತು ಪರಿವಾರದ ಸಂಸ್ಕಾರ ಇರುತ್ತದೆಯೋ ಅಲ್ಲಿ ತಂಪಾದ ವಾತಾವರಣ ತಾನಾಗಿಯೇ ಸೃಷ್ಟಿಯಾಗುತ್ತದೆ. ಯಾರನ್ನಾದರೂ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅವರ ಪರಿಸ್ಥಿತಿಯನ್ನು ಮೊದಲು ತಿಳಿದುಕೊಳ್ಳಿ. ತಮ್ಮನ್ನು ತಾವು ಬದಲಾಯಿಸುವುದನ್ನು ಯಾರೂ ಇಷ್ಟಪಡುವುದಿಲ್ಲ. ಕೆಲವರಿಗೆ ಪ್ರೀತಿ ಮತ್ತು ಕೆಲಸಗಳೇ ದ್ವೇಷ ಬದಲಾಯಿಸಿ ಬಿಡುತ್ತದೆ. ಒಂದು ಸುಳ್ಳು ನಿನ್ನಿಂದ 1000 ಸುಳ್ಳು ಹೇಳಿಸುತ್ತದೆ. ಆದರೆ ನೀವು ಸತ್ಯವನ್ನೇ ಮಾತನಾಡಿ, ಏಕೆಂದರೆ ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ.
ಆಕಾಂಕ್ಷೆಗಳು ಜೀವನ ಪೂರ್ತಿ ಕಡಿಮೆಯಾಗುವುದಿಲ್ಲ, ಸಮಸ್ಯೆಗಳು ನಿವಾರಣೆ ಕೂಡ ಆಗುವುದಿಲ್ಲ. ಆದರೂ ನಾವು ಬದುಕಿದ್ದೇವೆ. ಸಮಸ್ಯೆಗಳು ಇಂದಲ್ಲ ನಾಳೆ ನಿವಾರಣೆಯಾಗುತ್ತದೆ ಎಂಬ ಆಕಾಂಕ್ಷೆಯಲ್ಲಿ. ಯಾರಾದರೂ ನಿಮ್ಮನ್ನು ದೂರ ಇಡುತ್ತಿದ್ದರೆ ಅವರ ಗುರುತೇ ಇಲ್ಲದ ಹಾಗೆ ಇದ್ದು ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.